ಚಿಕ್ಕ ಮಾವನ ದೊಡ್ಡ ಮಾವನ ಸೊಸೆ ಅವರು ನಮ್ಮ ಭಾವನ ಸೊಸೆ ಅವರು ಎಲ್ಲ ನಾವು ನಮ್ಮ ಒತ್ತಿಗೆ ಮಗಳಿವರು. ಆಗ್ಲಿಂದ ನಮ್ಮನೆ ನಾವು ಯಾವತ್ತೂ ನಾವು ಚೆನ್ನಾಗಿ ಎಲ್ಲರೂ ನೋಡ್ಕೊತಾವ್ರೆ ಇವರು. ಅದರಿಂದ ಇವರು ಸಾಲ ಮಾಡ್ಕೊಬಿಟ್ಟು ಎಲ್ಲರ ಜೊತೆರು ಎಲ್ಲ ಸಾಲದವರೆಲ್ಲ ಹಿಂಸೆ ಕೊಡ್ತಿದ್ರು ಇವ್ರಿಗೆ. ಎಳ್ದಾಡೋದು, ಬೈಯೋದು, ಬಾಯಿ ಬಂದಂಗೆ ಅಂಥವ್ರು ಇಂಥವ್ರು ಅಂತ ಬೈಯೋದು, ಹೊಡೆಯಕ್ಕೆ ಬರೋದು, ಸೀರೆ ಇಟ್ಕೊಂಡು ಎಲ್ಲ ಮಾಡ್ತಿದ್ರು. ಅದಕ್ಕೆ ನಾವಿದ್ರೆ ಹಿಂಗೆಲ್ಲ ಆಯ್ತದೆ ಕಣ ಹೊಸಿಯ ಕರ್ಕೊಂಡೋಗಿಸಿ ಇರ್ಸ್ಕೊಂಡು ಹೊಸಿ ಅವ್ರಿಗೆ ನೋಡೋವ ಅಂತ ಹೇಳಿದೆ. ಸಹಾಯ ಮಾಡಿ ಬಾಮನೆಮ್ಮವ್ರಿಗೆ ಹೇಳಿದ ಮೇಲೆ ಆಯಿತು ಅಂತ ಅಂದ್ಬಿಟ್ಟು ಕರ್ಕೊಂಡೋಗಿ ಇರಿಸ್ಕೊಂಡ್ರು. ಅಲ್ಲೊಂದು ಇದ್ರೇರಿ 4 ವರ್ಷ ಅಲ್ಲಿದ್ದರು. ಇದ್ಮೇಲೆ ನೋಡ್ಕೊಂಡಿದ್ಮೇಲೆ ತಿರ್ಗವ ನಾನು ಇರೋಕ್ಕಿಲ್ಲ, ನಾನು ಹೋಯ್ತೀನಿ ಅಂತ ಅಂದ್ಬಿಟ್ಟು ಇದು ಮಾಡಿದ್ರು. ಏನೋ ಇದು ಮಾಡಿದರು. ಅದು ನಮ್ಗೆ ಕರೆಸಿದ್ರು, ಬನ್ನಿ ಹಿಂಗೆ ಅಂತವ್ರೆ, ನೀವು ನಮ್ಗೆ ಇದು ಮಾಡಿದ್ರಲ್ಲ ಬಂದು ಬೇಡ ಕಣವ ಇರು ಅಂತ ಹೇಳ್ದೆ. ಅವರು ಇರಿ ಅಂದರು. ಅಂದಮೇಲೆ ಸುಬ್ಬಯ್ಯ ಕಿತ್ತಳೆ ಕೃಷಿ ಮಾಡಿ 100 ಗಿಡದಿಂದ 2.5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಸರಿ, ನಾನು ಇರೋಕ್ಕಿಲ್ಲ ಅಂತ ಎಷ್ಟೇ ಹೇಳ್ದು. ಇಲ್ಲ, ನಾನು ಹೋಯ್ತೀನಿ ಅಂತ ಅಂದ್ಬಿಟ್ಟು ಹೋದರು. ಹೇಳ್ತೀನಿ, ಅದನ್ನೇ ಕ್ಲಾರಿಫಿಕೇಶನ್ ಮಾಡ್ತೀನಿ. ಅದಕ್ಕೆ ನಾನು ಹೇಳ್ತೀನಿ. ಇಲ್ಲ ಇಲ್ಲ, ಯಾರು ಒತ್ತಡನೂ ಇಲ್ಲ. ಏನು ಅದೇ ನಾವೇ ಒಂದು ನಿಮಿಷ ಸರ್, ಅದಕ್ಕೆ ನಾನು ಏನಕ್ಕೆ ಅಲ್ಲ, ಒಂದು ನಿಮಿಷ ಸರ್, ಒಂದು ನಿಮಿಷ ಸರ್, ಅಲ್ಲ, ಒಂದು ನಿಮಿಷ ಆದಮೇಲೆ ಆಮೇಲೆ ನಾನು ಅವ್ರ ಕೈಲಿ ಹೇಳ್ಸಿಸ್ತೀನಿ. ನಾನು ಏನಕ್ಕೆ ವಕಾಲತ್ನ ಇವ್ರು ವಹಿಸ್ಕೊಂಡು ನಾನು ಬಂದಿದ್ದೀನಿ ಅಂದರೆ ವಕೀಲನಾಗಿ, ಇವರು ಯಾವತ್ತೂ ಪ್ರೆಸ್ ಮೀಟ್ ಮಾಡಿದಾರಲ್ಲ, ಈಗಾಗಲೇ ಅವ್ರು ಏನು ವಿಚಾರಗಳಲ್ಲಿ ಮಂದಾಳದಲ್ಲಿದೆ ಎಲ್ಲರೂ ನನಗೆ ವಹಿಸಿದ್ದಾರೆ. ನನಗೆ ಅದ್ರ ಬಗ್ಗೆ ಅವ್ರು ಸವಿಸ್ತರವಾಗಿ ಅವರೇ ಹೇಳಲಿ ಅಂದ್ಕೊಂಡಿದ್ದೆ, ಅವ್ರು ಹೇಳೋಕ್ಕಾಗ್ತಾ ಇಲ್ಲ. ಸರಿ ಆಯಿತು, ನಾವೇ ಹೇಳ್ತೀವಿ. ಯಾವುದೇ ಕಷ್ಟ ಬರಲಿ ಸುಖ ಬರಲಿ ಬಂದು ನೋಡ್ತಿದ್ರು ಇವರು. ಭಾವನೆಮ್ಮ ತಾತನ ಮನೆ ಮಾವನ ಸೊಸೆ ಅಂತ ಎಲ್ಲ ನೋಡ್ತಿದ್ರು. ಮಾವತ್ತಿರೋದ್ರು, ಮಾವನು ಕಷ್ಟ ಸುಖ ನೋಡಿದರು. ಮಗಳು ಮದುವೆ ಮಾಡಿದ್ರು, ಮಗಳನ್ನೂ ನೋಡಿದರು ಇವರೇ. ಎಲ್ಲ ನೋಡಿ ಎಲ್ಲ ಆದಮೇಲೆ ಸಾಲ ಮಾಡ್ಕೊಬಿಟ್ಟು 3 ಎಕರೆ ಗದ್ದೆ ಇದ್ದೋ ಗದ್ದೆನೂ ಮಾರ್ಕೊಂಡ್ರು, ಮನೇನೂ ಮಾರ್ಕೊಂಡ್ರು, ಎಲ್ಲನೂ ಮಾರ್ಕೊಂಡು ಸಾಲದವರು ಎಳ್ದಾಡಕ್ಕಾದ್ರು. ಎಳ್ದಾಡಿ ಜಗಳಕ್ಕೆ ಅವರೆಲ್ಲ ಜಗಳಕ್ಕೆ ಬರೋಕ್ಕಾದ್ರು. ಜಗಳ ಅವರು ಸಾಲದವರು ಏನು ಬಾಯಿ ಬಂದ ಬೈಯೋದು, ಇದು ಮಾಡೋದು, ಹೊಡೆಯಕ್ಕೆ ಬರೋದು, ಹೊಡೆದು ಎಲ್ಲನೂ ಟೇಷನ್ನು ಪಾಸನ್ನು ಹತ್ತಿ ಎಲ್ಲನೂ ಮಾಡೋಕ್ಕಿಡೋದು. ಆಗ ಇವೆಲ್ಲ ಸರಿ ಇಲ್ಲ, ಹಿಂಗೆ ಆಗದೆ ಕಣವ ಅಂತ ನಾವೇ ಇದು ಮಾಡಿ ಅವ್ರನ್ನ ಕರ್ಕೊಂಬಂದು ಇಲ್ಲಿ ಒಂದು ಇದ್ರೇರಿ ಹಾಸ್ಟೆಲ್ ಇತ್ಕೊಂಡಿದ್ರು. ಇತ್ಕೊಂಡ್ಮೇಲೆ ಆಗ ಬೇಡ ಕಣವ ಅಂತ ಅಂದ್ಬಿಟ್ಟು ಯಾವುದೋ ಒಂದು ಉದ್ಯೋಗ ಕೊಟ್ಟು ಇರಿಸ್ಕೊಂಡಿದ್ರು. ಒಂದು 4-5 ವರ್ಷ ಇದ್ದರು.